ಇವರ ಹತ್ರ ಯಾವ ರಾಷ್ಟ್ರೀಯತೆಯೂ ಇಲ್ಲ. ಇವರ ಮೂಲಕ್ಕೆ ನಾವು ಹುಡುಕ್ತಾ ಹೋದರೆ ಈ ದೇಶದಲ್ಲಿ ಪರಕೀಯರ ಆಕ್ರಮಣ, ಈ ದೇಶದಲ್ಲಿ ನಡೆದಂಥ ಚಾರಿತ್ರಿಕ ಬಿಕ್ಕಟ್ಟುಗಳು, ಅನಾಹುತಗಳು, ಎಲ್ಲಕ್ಕೂ ಕೂಡ ಈ ಹಿಂದುತ್ವ ಮೂಲ ಇರುವಂಥ ಈ ವೈದಿಕಶಾಹಿ ಇದೆಯಲ್ಲ, ಅವರೇ ಕಾರಣ. ಅವರು ಬೇಕಾದರೆ ದೇಶನ ಮಾರ್ತಾರೆ. ಅವ್ರಿಗೆ ಯಾವ ದೇಶನೂ ಇಲ್ಲ, ದೇಶಭಕ್ತಿನೂ ಇಲ್ಲ, ಪಾವಿತ್ರ್ಯತೆಯೂ ಇಲ್ಲ. ಅವರಿಗೆ ಬೇಕಾಗಿರೋದು ಒಂದು ಹಿಂದುಗಡೆಯಿಂದ ಅಧಿಕಾರ. ಅದು ಸಿಂಹಾಸನದಲ್ಲಿ ನೇರವಾಗಿ ಬಂದು ಕೂರೋದಿಲ್ಲ, ಯಾಕಂದರೆ ಅಪಾಯ ಇದೆ ಅವರಿಗೆ. ಬ್ಯಾಕ್ ಸೈಡ್ ಡ್ರೈವಿಂಗ್ ಬೇಕು. ಈ ಬ್ಯಾಕ್ ಸೀಟ್ ಡ್ರೈವಿಂಗ್ ಆದರೆ ಮುಸಲ್ಮಾನ ಆದರೂ ಆಗ್ಬೋದು, ಅದು ಅವ್ರಿಗೆ ಆವಾಗ ಮುಸಲ್ಮಾನ ದ್ವೇಷ ಏನಿಲ್ಲ, ಕ್ರಿಶ್ಚಿಯನ್ ಆದರೂ ಆಗ್ಬೋದು, ಯಾವ ಶಕ್ತಿ ಆದರೂ ಆಗ್ಬೋದು, ಬ್ಯಾಕ್ ಸೀಟ್ ಡ್ರೈವಿಂಗ್ ಇರ್ಬೋದು. 800 ವರ್ಷಗಳ ಕಾಲ ಮುಸಲ್ಮಾನರು ಈ ದೇಶ ಆಳಿದರು. ಆ ದೇಶ ಅವರ ಆಸ್ಥಾನದಲ್ಲಿ ಪಂಡಿತರಾಗಿ ಕೆಲಸ ಮಾಡಿದವರು ಯಾರು? ಇವರು ಇದೇ ಜನ ಮಾಡಿದರು. ಅವ್ರಿಗೇನಾದರೂ ಅಭ್ಯಂತರ ಇರಲಿಲ್ಲ. ಇವು ಆವಾಗ ಬಾಬರಿ ಮಸ್ತಿ ಕಟ್ಟಿಬಿಟ್ಟ, ಆವಾಗ ತಡೀಲಿಕ್ಕೆ ನಿಮಗೆ ಯೋಗ್ಯತೆ ಇರಲಿಲ್ಲ, ಹೇಳ್ತಾನೆ, ಆವಾಗ ತಡಿಬೇಕಾಗಿತ್ತು. ಈಗ ಪ್ರಜಾಪ್ರಭುತ್ವದ ದುರುಪಯೋಗ ಮಾಡಿಕೊಂಡು ಅದನ್ನು ಚರಿತ್ರೆ ಬದಲಾಯಿಸುವುದು ಇದೆ ಅಂತ ಹೇಳ್ಕೊಂಡು ಪ್ರಯತ್ನವನ್ನು ಮಾಡ್ತಾರೆ. ಇವರಿಗೆ ದೇಶಭಕ್ತಿ ಅಂತೂ ಹೇಳೋದು ಇಲ್ಲ, ರಾಷ್ಟ್ರೀಯತೆ ಏನು ಅಂತ ಇಲ್ಲ. ಈ ದೇಶವನ್ನು ಸಂದರ್ಭ ಬರುವಾಗ ತಮ್ಮ ಸ್ವಂತ ಲಾಭಕ್ಕೆ ಮಾರಾಟ ಮಾಡೋದಕ್ಕೆ ಇವರು ಎಂದೂ ಹಿಂಜರಿಯುವ ಶಕ್ತಿಗಳಲ್ಲ. ರಾಷ್ಟ್ರೀಯತೆ ಅನ್ನೋದನ್ನ ಮಾರ್ಕೆಟ್ ಮಾಡ್ಕೊಳ್ತಾರೆ. ರಾಷ್ಟ್ರೀಯತೆ ಅನ್ನೋದ್ರ ಮೇಲೆ ಪ್ರಾಮಾಣಿಕತೆ ಇಲ್ಲ. ರಾಷ್ಟ್ರೀಯತೆ ಅನ್ನೋದು ಒಂದು ದುರುಪಯೋಗ ಆಗ್ತಾ ಇದೆ. ನಮ್ಮ ದೇಶದ ಒಂದು ದೇಶಭಕ್ತಿ ಏನಿದೆ ಜನರ ಭಾವನೆಯಲ್ಲಿ, ಜನಸಾಮಾನ್ಯರ ಭಾವನೆಯಲ್ಲಿ, ಇದನ್ನು ಸಂಪೂರ್ಣವಾಗಿ ಇವರು ಮಾರ್ಕೆಟ್ ಮಾಡಿಕೊಂಡು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ. ಹೌದು. ಈಗ ಸ್ವಾತಂತ್ರ್ಯ ಹೋರಾಟದ ಸಂದರ್ಭವನ್ನೇ ನೋಡಿ, ಈ ಭಗತ್ ಸಿಂಗ್ ಹೋಗಿ ಆ ರೀತಿಯಲ್ಲಿ ಮಾಡಿ, ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರ ಏಜೆಂಟರಾಗಿದ್ದರು, ಬ್ರಿಟಿಷರ ಪರವಾಗಿದ್ದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರು ಗಾಂಧಿಯವರು ಅಥವಾ ಹೋರಾಟದಲ್ಲಿ ಇವರು ಭಾಗಿಯಾಗಲಿಲ್ಲ, ಸಮರ್ಥನೆಯೂ ಮಾಡಲಿಲ್ಲ. ಹೌದು. ಸ್ವಾತಂತ್ರ್ಯ ಬಂದ ಮೇಲೆ ಆ ಫ್ರೀಡಮ್, ಇಂಡಿವಿಜುವಲ್ ಫ್ರೀಡಮ್ ದುರುಪಯೋಗಪಡಿಸಿಕೊಂಡು ಈ ಇಲ್ಲದ ಚಳವಳಿಗಳನ್ನೆಲ್ಲ ಹುಟ್ಟುಹಾಕಿ ಇಲ್ಲಿ ಬಿಕ್ಕಟ್ಟು ನಿರ್ಮಾಣ ಮಾಡುವ ಸ್ವಾತಂತ್ರ್ಯ ಹೋರಾಟದಲ್ಲೂ ಧರ್ಮವನ್ನ ಎಳೆದು ತಂದು ಒಡಕು ಮೂಡಿಸಿದ ಸಾಧನೆ ಇವರು. ಸಾಧನೆ. ಇವರು ಒಗ್ಗಟ್ಟು ಮಾಡಿದ ಸಾಧನೆ ಅಲ್ಲ. ಖಂಡಿತ. ಈಗ